ನಾನು ಯಡಿಯೂರಪ್ಪನವ್ರಿಗೆ ಬಿಜೆಪಿ ಸ್ನೇಹಿತರಿಗೆ ಕೇಳ್ತಾ ಇದ್ದೀನಿ, ನಿಮಗೆ 3 ವರ್ಷ ಅಧಿಕಾರ ಇತ್ತಲ್ಲ, 4 ವರ್ಷ ಅಧಿಕಾರ ಇತ್ತಲ್ಲ, ಯಡಿಯೂರಪ್ಪನವರೇ ನೀವು 2-3 ಬಾರಿ ಮುಖ್ಯಮಂತ್ರಿ ಆಗಿದ್ರಲ್ಲ, ನೀವು ಬದುಕನ್ನ ಕಟ್ಕೊಳ್ಳುವಂಥದ್ದು ಈ ನಾಡಿನ ಜನತೆಗೆ ಕೊಟ್ಟಂತ ಕಾರ್ಯಕ್ರಮವನ್ನ ಏನು ಅನ್ನೋದನ್ನ ಈ ರಾಜ್ಯದ ಜನತೆಗೆ ನೀವು ಹೇಳಬೇಕು. ನಾನು ಅನ್ನಭಾಗ್ಯ ಹೇಳ್ತಾ ಇದ್ದೀನಿ, ಬಡವರಿಗೆ ಮನೆ ವಿಚಾರ ಹೇಳ್ತಾ ಇದ್ದೀನಿ, ಈ ಶಕ್ತಿ ಯೋಜನೆ ಹೇಳ್ತಾ ಇದ್ದೀನಿ, ಯುವ ನಿಧಿ ಹೇಳ್ತಾ ಇದ್ದೀನಿ, ಗೃಹಲಕ್ಷ್ಮಿ ಹೇಳ್ತಾ ಇದ್ದೀನಿ. ನಿಮ್ಮ ಒಬ್ಬ ಸ್ನೇಹಿತ, ಒಬ್ಬ ಶಾಸಕ ಅರಗನ ಜ್ಞಾನೇಂದ್ರ ಮಾನ್ಯ ಗೃಹ ಮಂತ್ರಿ ಆಗಿದ್ದವರು, ನಮ್ಮ ಮೋಹನ್ ಅಂತ ನಮ್ಮ ಹುಡುಗ ಶಿಷ್ಯ ನನಗೊಂದು ವಿಡಿಯೋ ತೋರಿಸ್ತಾ, ಆ ಮಾಜಿ ಮಂತ್ರಿ ಶಾಸಕ ಮಾತಾಡ್ತಾನೆ, ಇದು 420 ಗ್ಯಾರಂಟಿ ಅಂತ ಮಾತಾಡ್ತಾನೆ. ಜ್ಞಾನೇಂದ್ರ, ನಿನಗೆ ಜ್ಞಾನ ಇದೆಯೇನಪ್ಪ? ನಿನಗೆ ಅರ್ಧ ಜ್ಞಾನ ಇದೆ ಕಣಯ್ಯ, ಅರ್ಧ ಜ್ಞಾನ ಇದೆಯಾ ಕಣಯ್ಯ. ನಾನಿಲ್ಲಿ ಬಂದಾಗ ನಮ್ಮ ಅಧಿಕಾರಿ ಒಬ್ಬ ನನ್ನ ಹಳೆಯ ಸ್ನೇಹಿತ, ಅವನು ನನಗೆ ಒಂದು ತೋರಿಸ್ತಾ, ನಮ್ಮ ಮಾಯಣ್ಣಗೌಡ ಬೋರ್ಡ್ ಹಾಕ್ಸಿದ್ರು, ಎಲ್ಲ DC ಅವರು ಎಲ್ಲ ಸೇರಿ ಅಲ್ಲಮ್ಮ ಪ್ರಭುಗಳು ಒಂದು ವಾಕ್ಯವನ್ನೆಲ್ಲ ಹಾಕಿದ್ರು. ಏನು ಹಾಕಿದ್ರು ಗೊತ್ತಾ? ಅಲ್ಲಮ್ಮ ಪ್ರಭು ಈ ನಾಡಿನವರು ಅವ್ರು ಏನು ಹೇಳಿದ್ರು ಗೊತ್ತಾ? ಕೊಟ್ಟ ಕುದುರೆಯನ್ನು ಹೇರಲು ಹರಿಯವನು, ಮತ್ತೊಂದು ಕುದುರೆಯನ್ನು ಹೇರಲು ಬಯಸವನು ವೀರನು ಅಲ್ಲ ಶೂರನು ಅಂತ. ಅಧಿಕಾರ ಇದ್ದಾಗ ನಿಮ್ಮ ಕೈಲಿ ಬಿಜೆಪಿಯವರು ಏನು ಮಾಡೋಕ್ಕಾಗದೆ, ಅಧಿಕಾರ ಇಲ್ಲದೆ ಹೋದಾಗ ಈಗ ನಂದು ಮೋದಿ ಗ್ಯಾರಂಟಿ ನಾನು ಹರಿತೀನಿ 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 ಅಂದರೆ ಏನು ಇರಲಿಕ್ಕೆ ಸಾಧ್ಯ?